ಇವತ್ತು ನನ್ನ ಮುಂದೆ ಹಾನರ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಹಾನರ್ ಮ್ಯಾಜಿಕ್ 8 Pro ಏರ್ ಸ್ಮಾರ್ಟ್ಫೋನ್ ಇದೆ. ಫಸ್ಟ್ ಆಫ್ ಆಲ್ ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿಲ್ಲ, ಚೈನಾದಿಂದ ಇಂಪೋರ್ಟ್ ಆಗಿರುವಂಥ ಡಿವೈಸು. ಚೈನಾದಲ್ಲಿ ಫೋನು 64,000 ರೂಪಾಯಿಗೆ ಲಾಂಚ್ ಆಗಿದೆ. ಚೈನಾದಲ್ಲಿ 64 ಲಾಂಚ್ ಆದರೆ ನಮ್ಮ ದೇಶಕ್ಕೆ ಬಂದರೆ ಏನಿಲ್ಲ 1 ಲಕ್ಷಕ್ಕೆ ಲಾಂಚ್ ಆಗ್ಬೋದೇನೋ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಸ್ಮಾರ್ಟ್ಫೋನ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಫೋನ್ ಬಾಕ್ಸ್ ಒಳಗೆ ಫೋನ್ನ ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಟ್ರಾನ್ಸ್ಪರೆಂಟ್ ಹಾರ್ಡ್ ಕೇಸ್ ಬ್ಯಾಕ್ ಕವರ್ ಇದೆ, ಸಿಮ್ ಎಲೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ, ಒಂದು ಚಾರ್ಜರ್ ಇದೆ 80 ವ್ಯಾಟಿಂದು, ಆಮೇಲೆ ಟೈಪ್ ಸಿ ಕೇಬಲ್ ಇದೆ, ಟೈಪ್ ಇಂದ ಟೈಪ್ ಸಿ. ಇದನ್ನು ಬಿಟ್ಟರೆ ಬೇರೆನೂ ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ ನೋಡಿದ್ರೆ ನಿಮಗೆ ಬೇರೆ ಯಾವುದಾದ್ರೂ ಫೋನ್ ನೆನಪಾಗ್ತಾ ಇದೆಯಾ? ನನಗಂತೂ ಈ ಫೋನ್ ಕಲರ್ ನೋಡಿದ್ರೆ iPhone 17 Pro Max ನೆನಪಾಗ್ತಾ ಇದೆ. ಈ ಕ್ಯಾಮ್ರಾ ಪ್ಲಾಟೋ ಡಿಸೈನ್ ನೋಡಿದ್ರೆ iPhone Air ನೆನಪಾಗ್ತಾ ಇದೆ. ಈ ಫೋನ್ನ ಫ್ರಂಟ್ ಡಿಸ್ಪ್ಲೇ ಲಾಕ್ ಸ್ಕ್ರೀನ್ ನೋಡಿದ್ರೆ ಪಕ್ಕಾ ಐಫೋನೇ ನೆನಪಾಗತ್ತೆ. ಕ್ರೇಜಿ ಗುರು. ಈ ಥರನೂ ಒಂದು ಫೋನ್ನ ಕಾಪಿ ಮಾಡ್ಬೋದಾ? ಪ್ರತಿಯೊಂದನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾಪಿ ಮಾಡೇ ಲಾಂಚ್ ಮಾಡೋರು ಅಂತ ಅನಿಸುತ್ತೆ. ನೋಡಿ, ಈ ಕ್ಯಾಮ್ರಾ ಪ್ಲಾಟೋ ಡಿಸೈನು iPhone Airನೂ ಕೂಡ ಪಕ್ಕ ತೋರಿಸ್ತೀನಿ, ಸೇಮ್ ಅದೇ ರೀತಿ ಇದೆ ಗುರು. ಬಟ್ ಆಪಲ್ನವ್ರು ಒಂದೇ ಒಂದು ಕ್ಯಾಮ್ರಾ ಹಾಕವ್ರೆ. ಈ ಕಡೆ ಆನರ್ನವರು ಸ್ವಲ್ಪ ಇನ್ನೂ ಅಡ್ವಾನ್ಸ್ ಆಗಿ ಇನ್ನೂ ಬೆಟರ್ ಮಾಡಿ 3 ಕ್ಯಾಮ್ರಾ ಹಾಕವ್ರೆ. ಥಿಕ್ನೆಸ್ಸಲ್ಲಿ ಹೌದು ಐಫೋನ್ ಸ್ವಲ್ಪ ತಿನ್ ಆಗಿದೆ, 5.6 mm. ಇದು ಕೂಡ ಏನು ಕಡಿಮೆ ಇಲ್ಲ, 6.1 mm. ತುಂಬ ಕ್ಲೋಸ್ ಥಿಕ್ನೆಸ್ ಬರುತ್ತೆ. ವೆಯ್ಟಲ್ಲಿ ನೀವು ನಂಬಲ್ಲ, ಹಾನರೇ ಸ್ವಲ್ಪ ಲೈಟ್ ವೆಯ್ಟ್, 155 ಗ್ರಾಮ್ ಅಷ್ಟೇ. ಆಪಲ್ 165 ಗ್ರಾಮ್ ಇದೆ, ಆಯಿತಾ? ಕ್ರೇಜಿ ಇವರು. ನನಗೇನೋ ಆಪಲ್ಗಿಂತ ಇವರೇ ಡಿಸೈನ್ನ ತುಂಬ ಚೆನ್ನಾಗಿ ಮಾಡೋರೆ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಇದೆ, ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಸಣ್ಣ ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಸಲ್ಸ್, ಫ್ರಂಟಿನ ಸಕರ ಕಾಣುತ್ತೆ. ಈ ಫೋನ್ನ ಹಿಂದೆ ಇದು ಯಾವ ಮೆಟೀರಿಯಲ್ ಅಂತ ಗೊತ್ತಾಗ್ತಾಯಿಲ್ಲ, ಗ್ಲಾಸ್ ಬ್ಯಾಕಾ, ಮೆಟಲ್, ಫೈಬರ್ ಬ್ಯಾಕಾ, ಏನಪ್ಪ ಒಟ್ಟಿನಲ್ಲಿ ಸಕರಾಗಿದೆ. ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಆಗಲ್ಲ. ಸೇಮ್ iPhone 17 Pro Max ಇಂದು ಆರೆಂಜ್ ಕಲರ್ ರೀತಿಯಲ್ಲೇ ಕಾಣುತ್ತೆ. ಈ ಫೋನ್ನ ಹಿಂದೆ 3 ಕ್ಯಾಮ್ರಾ, ಸಿಂಗಲ್ LED ಫ್ಲ್ಯಾಶು, ಕ್ಯಾಮ್ರೋ ಪ್ಲಾಟೋ, ಥಿಕ್ನೆಸ್ ತುಂಬ ದಪ್ಪ ಇದೆ, ಅಲ್ಯೂಮಿನಿಯಂ ಫ್ರೇಮು, ಸೇಮ್ ಆರೆಂಜ್ ಕಲರ್ ಕೋಟಿಂಗು, ಹೆವಿ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಇನ್ನೊಂದು ಕಾಕತಾಳೀಯವಾಗಿ ಈ ಫೋನಲ್ಲೂ ಕೂಡ ಕ್ಯಾಮರಾ ಶಟರ್ ಬಟನ್ನ ಕೊಟ್ಟಿದ್ದಾರೆ ವಿತ್ ಟಚ್ ರೆಸ್ಪಾನ್ಸ್. ಸೇಮ್ ಐಫೋನ್ ರೀತಿಯಲ್ಲೇ ಝೂಮನ್ನು ಮಾಡ್ಬೋದು ಈ ಒಂದು ಬಟನ್ನ ಮುಖಾಂತರ. ಕ್ರೇಜಿ ಗುರು. ಈ ಥರನೂ ಕಾಪಿ ಮಾಡ್ಬೋದ ಒಂದು ಫೋನ್ನ? ಏನಪ್ಪ. ಇನ್ನೊಂದೇನಪ್ಪ ಅಂದರೆ iPhone Airಲ್ಲಿ ನಿಮಗೆ ಯಾವುದೇ ಫಿಸಿಕಲ್ ಸಿಮ್ ಹಾಕುವಂಥ ಆಪ್ಷನ್ ಇಲ್ಲ. ಬಟ್ ಈ ಫೋನಲ್ಲಿ ಫಿಸಿಕಲ್ ಸಿಮ್ಮನ್ನು ಹಾಕೋದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಪ್ಲಸ್ ಪಾಯಿಂಟ್ ನೋಡ್ರಪ್ಪ ಈ ಫೋನಲ್ಲೇ. ಜೊತೆಗೆ ಈ ಸಿಮ್ ಆಪ್ಷನ್ ಸಹ ಇದೆ ಇದರಲ್ಲಿ. ಜೊತೆಗೆ IR ಬ್ಲಾಸ್ಟರ್ ಸಿಗ್ತದೆ, IP68, 69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ. ಟೋಟಲ್ ಚೈನಾದಲ್ಲಿ 4 ಕಲರ್ನಲ್ಲಿ ಈ ಫೋನ್ ಲಾಂಚ್ ಆಗಿದೆ. ಸೊ ಕ್ರೇಜಿ ಮಾತ್ರ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ iPhone Airಗಿಂತ ನನಗೆ ಯಾಕೋ ಈ ಫೋನ್ದೇ ಇಷ್ಟ ಆಯಿತು. ಇನ್ನು ಡಿಸ್ಪ್ಲೇಗೆ ಬಂದರೆ 6.31 ಇಂಚಿಂದು 1.5K ರೆಸಲ್ಯೂಷನ್ದು LTPO ಅಮೋಲೆಡ್ ಡಿಸ್ಪ್ಲೇ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತೀನಿ, ಸಕ್ಕತ್ತಾಗಿದೆ. 120 Hz ಇಂದು ಅಡಾಪ್ಟಿವ್ ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿದೆ. ಹೈ ಬ್ರೈಟ್ನೆಸ್ ಮೋಡಲ್ಲೇ 1800 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಪೀಕ್ ಬ್ರೈಟ್ನೆಸ್ಸು 6000 ನಿಟ್ಸು. PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಆಗುತ್ತೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 4 ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ಅಪ್ ಟು 16 GB ರ್ಯಾಮು, 1 TB ತನಕ ಸ್ಟೋರೇಜ್ ಇದೆ. LPDDR5X ಮತ್ತು UFS 4.1 ಸ್ಟೋರೇಜ್, ಯಾವುದೇ ಕಾಂಪ್ರಮೈಸ್ ರ್ಯಾಮ್ ಸ್ಟೋರೇಜಲ್ಲಿ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಮೀಡಿಯಾಟೆಕ್ ಡೈಮನ್ಸಿಟಿ 9500 ಪ್ರೊಸೆಸರ್, ಮೀಡಿಯಾಟೆಕ್ಕಿಂದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್. ನಾವು ಈ ಫೋನಲ್ಲಿ ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋಕ್ಕೆ ಟ್ರೈ ಮಾಡಿದ್ವು, ಬಟ್ ಆಗಲಿಲ್ಲ. ಫೋನ್ ತುಂಬ ಜಾಸ್ತಿ ಹೀಟ್ ಆಗಿ ಮಧ್ಯದಲ್ಲೇ ಅಪ್ಲಿಕೇಶನ್ನ ಕ್ಲೋಸ್ ಮಾಡ್ತಾ ಇತ್ತು. ಮಲ್ಟಿಪಲ್ ಟೈಮ್ಸ್ ನಾವು ಟ್ರೈ ಮಾಡಿದ್ರು, ಆಗಲಿಲ್ಲ. ಫೋನು ಕ್ರ್ಯಾಶ್ ಮಾಡಿ ಒಂದು ನೋಟಿಫಿಕೇಷನ್ನ ಕೊಡ್ತಾ ಇತ್ತು, ಫೋನ್ ಹೀಟ್ ಆಗಿದೆ, ಕೂಲ್ ಡೌನ್ ಆದಮೇಲೆ ಕಂಟಿನ್ಯೂ ಮಾಡಿ ಅಂತ. ನಾರ್ಮಲಿ ಈ ಒಂದು ಪ್ರೊಸೆಸರ್ ಫ್ಲ್ಯಾಗ್ಶಿಪ್ ಆಗಿರೋದ್ರಿಂದ ಒಂದು 38 ಲಕ್ಷ 40 ಲಕ್ಷ ತನಕನೂ ಕೂಡ ಬೆಂಚ್ ಮಾರ್ಕನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇರುವಂಥ ಪ್ರೊಸೆಸರ್. ಮ್ಯಾಕ್ಸಿಮಮ್ 52 ಡಿಗ್ರಿ ತನಕ ಹೀಟ್ ಆಯಿತು, ತುಂಬ ಜಾಸ್ತಿ ಏನೂ ಅಲ್ಲ ಕಂಪ್ಯಾರಿಟಿವ್ಲಿ. ಕೆಲವೊಂದು ಫೋನ್ಗಳು 55 56 ಡಿಗ್ರಿ ತನಕನೂ ಹೀಟ್ ಆಗಿರೋದು ನೋಡಿದ್ದೀನಿ. 52ಕ್ಕೇ ಸ್ಟಾಪ್ ಮಾಡಾಕ್ತು ಆಯ್ತಾ ಇದು. ಸೊ ಮುಂದಕ್ಕೆ ಮಾಡೋಕ್ಕೆ ಬಿಡಲಿಲ್ಲ. ಮತ್ತು ಗಿಗ್ಬೆನ್ ಸ್ಕೋರ್ನ ಕೂಡ ತೋರಿಸ್ತಾ ಇದ್ದೀನಿ, ಕಂಪೇರ್ ಮಾಡ್ಕೊಬೋದು. ಆ್ಯಕ್ಚುಲಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. ಯಾವ ಗೇಮನ್ನು ಬೇಕಾದ್ರೂ ಆರಾಮಾಗಿ ಸ್ಮೂತಾಗಿ ರನ್ ಮಾಡ್ಬೋದು. BGMI ಎಂಥ ಗೇಮ್ ಬೇಕಾದ್ರು ಒಟ್ಟಿಗೆ ಅಪ್ಟಿಮೈಸ್ ಆಗಿಲ್ಲ BGMI,
PUBG ಎಲ್ಲ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಪರ್ಫಾರ್ಮೆನ್ಸ್ ಟಾಪ್ ನಚ್ಚಿದೆ, ಬಟ್ ತುಂಬ ಥಿನ್ ಆಗಿರೋದ್ರಿಂದ ಈ ಡೆಸಿಪೇಷನ್ ಅಷ್ಟೊಂದು ಆಗಿರಲ್ಲ. ಸೊ ಅದರಿಂದನೇ ಮೋಸ್ಟ್ಲಿ ಬೇಗ ಅಪ್ಲಿಕೇಶನ್ ಅದು ಕೂಲ್ ಡೌನ್ ಮಾಡಿ ಅಂತ ಕ್ಲೋಸ್ ಮಾಡ್ತಾ ಇದೆ ಅಂತ ಕಾಣುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ 3 ಕ್ಯಾಮ್ರಾ ಇದೆ. ಅದು ಹೆಂಗೆ 3 ಕ್ಯಾಮ್ರಾ ಹಾಕೋರೋ ಇಷ್ಟು ಥಿಕ್ನೆಸ್ಸಲ್ಲಿ ಅಂತ ಗೊತ್ತಿಲ್ಲ. ಆಪಲ್ ಅವ್ರಿಗೆ ಆಗಿಲ್ಲ, ಇವ್ರು ಹಾಕೋರೆ. 50 MP ಮೇನ್ ಸೆನ್ಸಾರ್, ಎಫ್ 1.6 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇನ್ನೊಂದು ಪೆರಿಸ್ಕೋಪಿಕ್ ಕ್ಯಾಮ್ರಾ ಕೂಡ ಹಾಕೋರು ಈ ಒಂದು ಥಿಕ್ನೆಸ್ಸಲ್ಲಿ. 64 MP ಪೆರಿಸ್ಕೋಪಿಕ್ ಕ್ಯಾಮ್ರಾ, ಇದು 3.2x ಆಪ್ಟಿಕಲ್ ಝೂಮ್ನ ಮಾಡುತ್ತೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಮತ್ತಿನ್ನೊಂದು 50 MPದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಕ್ಲಾರಿಟಿ ನನಗೆ ಈ ಪ್ರೈಸ್ ರೇಂಜಿಗೆ ಇಂಪ್ರೆಸ್ ಮಾಡ್ತು. ನಮ್ಮ ದೇಶದಲ್ಲಿ ಇಷ್ಟು ಕಡಿಮೆಗಂತೂ ಲಾಂಚ್ ಆಗಲ್ಲ. ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಒಂದು 80,000 ರೂಪಾಯಿಗೆ ಲಾಂಚ್ ಆಗ್ಬೋದು, 80ರಿಂದ 1 ಲಕ್ಷ ರೂಪಾಯಿಗೆ. ಸೊ ಆ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ ನಂಗನ್ನಿಸ್ದಂಗೆ ಒಂದು ಒಳ್ಳೆ ಕ್ಯಾಮ್ರಾ ಆಪ್ಷನ್ ಆಗುತ್ತೆ. ನನಗೇನೋ ಇಷ್ಟ ಆಯ್ತಪ್ಪ ಕ್ಯಾಮ್ರಾ. ಒಟ್ಟಿಗೆ ಫೇಸಸ್ ಎಲ್ಲ ಹೆವಿ ವೈಟ್ ಮಾಡುತ್ತೆ, ಆಪ್ಟಿಮೈಸ್ ಆಗಿಲ್ಲ ನಮ್ಮ ಸ್ಕಿನ್ ಟೋನಿಗೆಲ್ಲ. ಓಕೆ, ಸೊ ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಸೊ ವೈಡ್ ಆ್ಯಂಗಲ್ ಕ್ಯಾಮ್ರಾನು ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು. ಪೆರಿಸ್ಕೋಪಿಕ್ ಪೋರ್ಟ್ರೇಟ್ಸ್ ಎಲ್ಲ ಆ್ಯಕ್ಚುಲಿ ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗೇ ಬರುತ್ತೆ ಒಂದು ಲೆವೆಲ್ಗೆ. ಫ್ರಂಟ್ ಕ್ಯಾಮ್ರಾನು ಕೂಡ 50 MP ಇದೆ. ಹೇಳದ್ನಲ್ಲ, ನಮ್ಮ ಕಲರಿಗೆ, ನಮ್ಮ ಫೇಸಿಗೆ, ಸ್ಕಿನ್ ಟೋನಿಗೆ ಆಪ್ಟಿಮೈಸ್ ಆಗಿಲ್ಲ. ಒಟ್ಟಿಗೆ ಕ್ಲಾರಿಟಿ ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಅನ್ನಿಸ್ತು. ಕ್ಯಾಮ್ರಾ ಓಕೆ, ಅವಶ್ಯಕತೆ ಇರುವಂಥ AI ಫೀಚರ್ಸ್ನೆಲ್ಲ ಕೊಟ್ಟಿದ್ದಾರೆ. ಸೊ AI ಕಟ್ಔಟ್ ಫೀಚರ್ ಆಗಿರ್ಬೋದು, ಎರೇಸರು, ಅಪ್ಸ್ಕೇಲು, ಎಲ್ಲ ಫೀಚರ್ ಇದ್ದೇ ಇದೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ 4K 60 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ತುಂಬ ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇನ್ನು ಸೆಕ್ಯೂರಿಟಿನಲ್ಲಿ ನಮಗೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು OSಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ ಅವ್ರದ್ದೇ ಮ್ಯಾಜಿಕ್ OS, ಆನರ್ ಅವ್ರದ್ದು ಆಯಿತಾ. ಮ್ಯಾಜಿಕ್ OS 10 ನಮಗೆ ಸಿಗ್ತಾ ಇದೆ. ಸೊ ಈ OS ನೋಡೋಕ್ಕೆ ಸೇಮ್ ಐಫೋನ್ನೇ ಕಾಪಿ ಮಾಡಿದ ರೀತಿಯಲ್ಲಿದೆ ನೋಡಿ. ಲಾಕ್ ಸ್ಕ್ರೀನ್ ನೋಡ್ತೀರಾ, ಸೇಮ್ ಹಾಗೆ ಇದೆ. ಮೇಲ್ಗಡೆ ಟಾಸ್ಕ್ ಬಾರ್ ನೋಡ್ತೀರಾ, ಅದು ಕೂಡ ಕ್ಲೋಸ್ಲಿ ಹಂಗೆ ಇದೆ. ಓರಿಯೆಂಟೇಷನ್ ಎಲ್ಲ, ಐಕಾನ್ಸ್ಗಳು ಕೂಡ ಒಂದೊಂದು ಹಂಗೆ ಇದ್ದಾವೆ. ನೀವು ಸೆಟ್ಟಿಂಗ್ ಹೋದ್ರೆ ಅದು ಕೂಡ ಹಂಗೆ ಕಾಣುತ್ತೆ. ತಲೆನೇ ಕೆಡ್ಸ್ಕೊಳ್ಳಲ್ಲ ಅವರು, ಕಾಪಿ ಮಾಡಿ ಬಿಸಾಕ್ತಾ ಇರೋ. ಓಪನಾಗಿ ಕಾಪಿ ಮಾಡ್ತವ್ರೆ ಬೆಂಕಿಗರು. ಒಟ್ಟಿನಲ್ಲಿ OS ನಮ್ಮ ದೇಶದಲ್ಲಿ ಅಷ್ಟು ಇದಿಲ್ಲ. ಆಯಿತಾ, ಕೆಲವೊಂದು ಅಪ್ಲಿಕೇಶನೆಲ್ಲ ನಾವು ಪ್ಲೇಸ್ಟೋರಲ್ಲಿ ಇರಲ್ಲಲ್ವ. ಸೊ ಅಪ್ಲಿಕೇಶನೆಲ್ಲ ನಾವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅವ್ರದ್ದು ಏನೇನೋ ಅಪ್ಲಿಕೇಶನ್ಗಳಿದ್ದಾವೆ, ಚೈನೀಸಲ್ಲಿರುತ್ತೆ, ಅರ್ಥ ಆಗಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಸ್ಮೂತಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂದರೆ ಈ ಫೋನ್ ಇಷ್ಟು ತಿನ್ನಾಗಿದ್ರು 5,500 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಬಟ್ ಆಪಲ್ನವರು ನೋಡ್ರಪ್ಪ, ಈ ಫೋನಲ್ಲಿ 3,150 mAh ಕೆಪಾಸಿಟಿ ಬ್ಯಾಟ್ರಿ. 3,150 mAh ಕೆಪಾಸಿಟಿ ಬ್ಯಾಟ್ರಿಯಲ್ಲಿ 5,500 mAh ಕೆಪಾಸಿಟಿ ಬ್ಯಾಟ್ರಿಯಲ್ಲಿ, ಯಪ್ಪ ದೇವ್ರೆ. ಮೋಸ್ಟ್ಲಿ ಹಾನರ್ ಅವರೇ ಮಚ್ ಬೆಟರ್ ಮಾಡೋರ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಮತ್ತು ಬಾಕ್ಸ್ ಒಳಗಡೆ 80 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಆಪಲ್ನವರು 50 ವ್ಯಾಟಿನ ವೈರ್ಲೆಸ್ ಚಾರ್ಜು ಕನಸು ಆಪಲ್ ಯೂಸರ್ಸಿಗೆ. ಏನೋ ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಇಷ್ಟು ತಿನ್ನಾಗಿದ್ರು ಡ್ಯುಯಲ್ ಸ್ಟೀರಿಯೋ ಸ್ಪೀಕರು. ಇನ್ನು ಕನೆಕ್ಟಿವಿಟಿಯಲ್ಲಿ Wi-Fi 7, ಬ್ಲೂಟೂತ್ 6.0, NFC ಸಹ ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ ಎಲ್ಲ ಇದೆ. ಇದಿಷ್ಟು ಈ ಫೋನ್ದು ಕೆಲವೊಂದು ಮೇನ್ ಫೀಚರ್ಸ್. ಒಂದು ಸ್ಮಾರ್ಟ್ಫೋನ್ ಕಂಪನಿ ಎಷ್ಟು ದೊಡ್ಡದಾಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಹೌದು, ಹಾನರ್, ಹುವಾವೇನು ಕೂಡ ತುಂಬ ದೊಡ್ಡ ಕಂಪ್ನಿ, ಆಪಲ್ಲು ಕೂಡ ತುಂಬ ದೊಡ್ಡ ಕಂಪನಿ, ಆಯಿತಾ. ಬಟ್ ಆಪಲ್ನ ತುಂಬ ಜನ ಸೆಲೆಬ್ರೇಟ್ ಮಾಡ್ತಾರೆ, ಆಯಿತಾ. ಒಂದು ಪ್ರೆಸ್ಟೀಜ್ ರೀತಿ ಈ ಫೋನ್ನ ಪರ್ಚೇಸ್ ಮಾಡ್ತಾರೆ. ನೋಡಿ, ಈ ಕಂಪ್ನಿಯವರೇ ಮಾಡೋರು ಅಂದರೆ ಆಪಲ್ನವ್ರಿಗೇನು ಮಾಡೋದು ತುಂಬ ಕಷ್ಟ ಏನೂ ಅಲ್ಲ. ಹೌದು, ಥಿಕ್ನೆಸ್ಸಲ್ಲಿ ಸ್ವಲ್ಪ ದಪ್ಪ ಇದೆ, ಬಟ್ ಸ್ಟಿಲ್ ಈ ಫೋನಲ್ಲಿ ಇವ್ರು ಕೊಟ್ಟಿರುವಂಥ ಕೆಲವೊಂದು ಫೀಚರ್ಸ್ ಆಪಲ್ನವರು ಕೂಡ ಆರಾಮಾಗಿ ಕೊಡ್ಬೋದಾಗಿತ್ತು. ಇಷ್ಟೇ ಪಾಯಿಂಟ್ ನಂಗೆ ಅನ್ನಿಸ್ದಂಗೆ. ಈ ಫೋನು 62,000-64,000 ರೂಪಾಯಿಗೆ ಲಾಂಚ್ ಆಗಿದೆ. ಇದು 1,10,000 ರೂಪಾಯಿ, 1 ಲಕ್ಷ ರೇಂಜ್. ಪ್ರೈಸ್ ಡಿಫ್ರೆನ್ಸು ನೋಡ್ಕೋಬೋದು ನೀವು, ಆಯಿತಾ. ಬಟ್ ಸ್ಟಿಲ್ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಬಟ್ ಬೇಜಾರೇನಪ್ಪ ಅಂದರೆ ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಆಗಲ್ಲ, ಬರಲ್ಲ. ಬಂದ್ರೂ 1 ಲಕ್ಷಕ್ಕೆ ಲಾಂಚ್ ಆಗೋದು. ಸೊ ಉಪಯೋಗ ಇಲ್ಲ. ಒಟ್ಟಿನಲ್ಲಿ ಸ್ಮಾರ್ಟ್ಫೋನ್ ಅಂತೂ ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.